ಒಟ್ಟು ನಾನು ಆಗ ಪೇಟೆ ಬೇಡ ಅಂದಿದ್ದೆ. ಲಕ್ಷ್ಮೀನಾರಾಯಣ ಒಳ್ಳೆಯದಾಗಲಿ. ಒಟ್ಟು ಈ ಬಾರಿ ಹನುಮತ್ ಜಯಂತಿ ಭಾಳ ವಿಶೇಷವಾಗಿ ನಡೀತು. ಒಳ್ಳೆಯದಾಗಲಿ 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 ಒಳ್ಳೆಯದಾಗಲಿ. ಇತ್ತಳಗಿಟ್ಬಿಡಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿ ಮಾರುತಿ ಮಾರುತಿ. ಆಗ ಪುಷ್ಪವೃಷ್ಟಿ ಬೇಡ ಅಂದಿದ್ದೆ, ಈಗ ನೀವು ತಂದು ಮಾಡ್ತಾಯಿದ್ದೀರಿ. ಮಾರುತಿ ಮಾರುತಿ ಮಾರುತಿ. ಒಳ್ಳೆಯದಾಗಲಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿ 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 ಮಾರುತಿ. बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. मनोजवं मारुतुल्य वेगं जितेन्द्रियं बुद्धिमतां वरिष्ठं वातात्मजं वानरोध मुख्यं श्रीरामदूतं शिरसा नमामि. मारुति. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಹಾಂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಮಾರುತಿ ಮಾರುತಿ ಮಾರುತಿ. ಒಟ್ಟು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀರಿ. ಮಾತಾಡಿ. ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಪಾದಾರವಿಂದದಲ್ಲಿ ನಮಿಸುತ್ತಾ ಜಿ ಕನ್ನಡ ಸಿಬ್ಬಂದಿ ಮತ್ತು ಜಿ ಕನ್ನಡದ ಮಹರ್ಷಿವಾಣಿಯ ಕ್ಯಾಮರಾ ಸಿಬ್ಬಂದಿಯವರಿಗೆ ನಾವು ಕೃತಜ್ಞತೆ ಹೇಳ್ತಾ ಇದ್ದೇವೆ. ಈಗ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಆನಂದ್ ಗುರೂಜಿ ಅವರು ಮತ್ತು ಜಿ ಕನ್ನಡ ಸಿಬ್ಬಂದಿ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದೀರಾ. ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮಾತು ಮೈಕು ಅಂದರೆ ಹಾಗೆ ಏನು ಮಾತಾಡಬೇಕು ಅದು ಬರೋದೆ. ನಮ್ಮ ಸಭಾಮಂಗಲ ಗ್ರಾಮಕ್ಕೆ ಆಗಮಿಸಿದಂತಹ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರಿಗೆ ಮತ್ತು ಜಿ ಟಿ ವಿ ಕನ್ನಡದ ವಾಹಿನಿಯ ಎಲ್ಲ ಟೆಕ್ನಿಷಿಯನ್ಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಮ್ಮ ಮಾರುತಿ ಸೇವಾ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸಿದೆ. ಏಕೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಒಳ್ಳೆಯದಾಗಲಿ. ಸಂತೋಷಕ್ಕೆ ರಾಮಧ್ಯಾನ, ರಾಮನಾಮ, ನಿರಂತರವಾದ ಸೇವೆ, ನಿಮ್ಮಲ್ಲಿ ನಡೆದಂತಹ ಆ ಸೇವೆ, ಆ ಪುಷ್ಪಾಲಂಕಾರ ಹಬ್ಬ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ಅಷ್ಟು ವಿಶೇಷವಾಗಿ ಅಷ್ಟು ಅದ್ಧೂರಿತವಾಗಿ ನಡೆಸಿದ್ದೀರಿ. ನಮಗೂ ಸಂತೋಷ, ನಮ್ಮ ರಾಜ್ಯದ ಜನತೆಗೂ ಸಂತೋಷ. ಜೊತೆಗೆ ಈ ಕಾರ್ಯಕ್ರಮವನ್ನು ಮೊನ್ನೆ ನಡೆದಂತಹ ರಾಮನವಮಿ ಉತ್ಸವದ ಆ ವಿಶೇಷವಾಗಿರ್ತಕ್ಕಂಥ ರಾಮನವಮಿ ಉತ್ಸವ ಜೊತೆಗೆ ಹನುಮತ್ ಜಯಂತಿ, ರಾಮನವಮಿ ಉತ್ಸವವೂ ನಿಮ್ಮಲ್ಲಿ ಚೆನ್ನಾಗಿ ನಡೆಯುತ್ತೆ, ಹನುಮತ್ ಜಯಂತಿನೂ ಅಷ್ಟೇ ವಿಶೇಷವಾಗಿರುತ್ತೆ. ಆದರೆ ಹನುಮತ್ ಜಯಂತಿ ಉತ್ಸವ, ಮೊನ್ನೆ ನಡೆದಂಥ ಹನುಮತ್ ಜಯಂತಿ ಉತ್ಸವ, ಆನೆ ಅಂಬಾರಿ ಉತ್ಸವ, ಹಾಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರಿ. ಪುಷ್ಪವೃಷ್ಟಿಯಾಗಲಿ, ಆನೆ ಅಂಬಾರಿ ಉತ್ಸವ ಆಗಲಿ. ಗುರುಜಿ, ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಯಾವ ಕಾಲದಲ್ಲಿ ಪೂಜೆ ಮಾಡಬೇಕು ಈ ಧನುರ್ಮಾಸದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಖಂಡಿತಮ್ಮ. 27 ನಕ್ಷತ್ರ, 12 ರಾಶಿಗೆ ಸಂಬಂಧಪಟ್ಟಂಗೆ ಒಂದೊಂದು ಗ್ರಹಾನುಷ್ಠಾನ ಒಂದೊಂದು ಭಾಗಗಳಲ್ಲಿದೆ. ವ್ಯಕ್ತಿ ತಾನು ಏನೇ ಮಾಡಿದ್ರೂ ಒಂದಂತೂ ಸತ್ಯ, ತಾನು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಅಚ್ಚುಕಟ್ಟಾಗಿ ಮಾಡುವಂಥದ್ದು. ಜೊತೆಗೆ ಪ್ರತಿದಿನವೂ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಷ್ಟೇ ಜನ ಇರ್ತಕ್ಕಂಥದ್ದು. ಕೋಟ್ಯಾಂತರ ಜನ ಇರಬಹುದು, ಆದರೆ ಇರ್ತಕ್ಕಂತಹ ಕೋಟ್ಯಾಂತರ ಜನಕ್ಕೆ ಕೋಟ್ಯಾಂತರ ನಕ್ಷತ್ರ ಇಲ್ಲ ಅಥವಾ ಕೋಟ್ಯಾಂತರ ರಾಶಿಫಲ ಇಲ್ಲ. ಇರ್ತಕ್ಕಂತಹದ್ದು 27 ನಕ್ಷತ್ರ 12 ರಾಶಿ, ನವಗ್ರಹಗಳು, 9 ಗ್ರಹಗಳಲ್ಲೇ ಇಷ್ಟು ಕೋಟ್ಯಾಂತರ ಜನಗಳನ್ನು ಸಹಿತ ಅವರಲ್ಲಿರ್ತಕ್ಕಂಥ ದಶಾಭುಕ್ತಿಗಳಿಗೆ ಅವರಿಗಿರ್ತಕ್ಕಂತಹ ಲಾಭ ನಷ್ಟಗಳು ಒಬ್ಬ ವ್ಯಕ್ತಿಗೆ ಇದ್ದಂಥ ಸಮಸ್ಯೆ ಇನ್ನೊಬ್ಬ ವ್ಯಕ್ತಿಗಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಕೈಯಲ್ಲಿ ಹೇಗೆ ಈ ಬೆರಳುಗಳು ಒಂದು ಸಮ ಇಲ್ಲವೋ ಹಾಗೆ ವ್ಯಕ್ತಿಯ ಮನಸ್ಥಿತಿ ಸಹಿತ ಹಾಗೇ ಇರುತ್ತೆ. ಒಬ್ಬ ವ್ಯಕ್ತಿ ಸೃಷ್ಟಿಪಡಿಸುವಂಥದ್ದು ಅಥವಾ ಒಂದು ವಿಗ್ರಹವನ್ನು ಡಿಸೈನ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅಂತ ಮಾಡಿದ್ರೆ ಅದಕ್ಕೆ ಇಂತಿಷ್ಟೇ, ಅದಕ್ಕೆ ಕೊನೆ ಆಗೋಗ್ಬಿಡುತ್ತೆ. ಆದರೆ ಸೃಷ್ಟಿಕರ್ತ ಬ್ರಹ್ಮ ಇಷ್ಟು ಕೋಟ್ಯಾಂತರ ಜನ ಮಾಡಿದ್ರು ಸಹಿತ ಒಬ್ಬ ವ್ಯಕ್ತಿ ಹಂಗೆ ಇನ್ನೊಬ್ಬ ವ್ಯಕ್ತಿ ಇರಲ್ಲ, ಒಬ್ಬ ವ್ಯಕ್ತಿಯ ಮನಸ್ಥಿತಿ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿ ಮನಸ್ಥಿತಿ ಇಲ್ಲ. ಈತಂದು ಒಂದೇ ರಾಶಿ ನಕ್ಷತ್ರ ಇರಬಹುದು. ಈತ ಮಖಾ ನಕ್ಷತ್ರ ಸಿಂಹರಾಶಿ,
ಇದೇ ಪ್ರಕಾರ 1,00,000 ಜನ, ಕೋಟ್ಯಾಂತರ ಜನ, ಲಕ್ಷಾಂತರ ಜನರು ಸಹಿತ ಮಕಾ ನಕ್ಷತ್ರ ಸಿಂಹರಾಶಿ ಆಗಿರಬಹುದು. ಆದರೆ ಇಲ್ಲಿರ್ತಕ್ಕಂತಹ ಮಕಾ ನಕ್ಷತ್ರ ಸಿಂಹರಾಶಿ ವ್ಯಕ್ತಿ ರಾಜನಾಗಿರ್ತಾನೆ. ಇನ್ನು ಬೇರೆ ಭಾಗಗಳಲ್ಲಿರ್ತಕ್ಕಂತಹ ಮಕಾ ನಕ್ಷತ್ರ ಸಿಂಹರಾಶಿಯ ವ್ಯಕ್ತಿ ರಾಜನಾಗಿರ್ಬೋದು, ತಿರುಕನಾಗಿರ್ಬೋದು, ಅಥವಾ ಏನೂ ಇಲ್ದಿರ ನಿರ್ಗತಿಕನಾಗಿರ್ಬೋದು, ಅಥವಾ ಆ ವ್ಯಕ್ತಿಯ ಮನಸ್ಥಿತಿ ಹೇಗಾದರೂ ಚೇಂಜಸ್ ಆಗಿರ್ಬೋದು, ಅಥವಾ ಅದೇ ವ್ಯಕ್ತಿ ಸಾಧು ಸಂತನಾಗಿರ್ಬೋದು, ಅಥವಾ ವ್ಯಾಪಾರ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ ಏನೂ ಇಲ್ದಿರ ಆ ಹೊತ್ತಿನ ಊಟಕ್ಕೂ ಕಷ್ಟ ಬೀಳುವಂಥದ್ದಾಗಿರ್ಬೋದು. ಆದರೆ ಅದೇ ವ್ಯಕ್ತಿದು ಮಕಾ ನಕ್ಷತ್ರ ಸಿಂಹರಾಶಿ. ಇತ್ತ ಮಹಾರಾಜಂದು ಮಕಾ ನಕ್ಷತ್ರ ಸಿಂಹರಾಶಿ. ಹಾಗೆ ಈ ಒಂದು ಆಳ್ವಿಕೆಯನ್ನು ಆಳ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಸೃಷ್ಟಿಕರ್ತ ಬ್ರಹ್ಮ ಒಬ್ಬರ ಮುಖದ ವರ್ಚಸ್ಸಿದ್ದಂಗೆ ಇನ್ನೊಬ್ಬರ ಮುಖ ಇಲ್ಲ, ಇನ್ನೊಬ್ಬರ ಮುಖ ಇದ್ದಂಗೆ ಮತ್ತೊಬ್ಬರ ಮುಖವಿಲ್ಲ, ಈ ವ್ಯಕ್ತಿಯ ಮನೋಗುಣ ಇದ್ದಂಗೆ ಮತ್ತೊಬ್ಬರ ಮನೋಗುಣವಿರೋದಿಲ್ಲ, ಹಾಗೆ ಈ ವ್ಯಕ್ತಿಯ ಅಪೇಕ್ಷೆ ಪಟ್ಟಂಥ ರೀತಿ ಮತ್ತೊಬ್ಬರು ಅಪೇಕ್ಷೆ ಪಡ್ತಾ ಇರೋದಿಲ್ಲ. ಎಲ್ಲರನ್ನು ಒಂದು ತಕಡಿಗೆ ಹಾಕಿ ತೂಕ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಗ್ರಹ ನಕ್ಷತ್ರಗಳಲ್ಲಿ ಸೃಷ್ಟಿಕರ್ತ ಭಗವಂತ ಅವನ ಲೀಲೆ ಎಂತಹದ್ದು, ಯಾವ ಪ್ರಕಾರವಾಗಿ ಆತ ಆಳ್ವಿಕೆ ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ತಿದ್ದಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟುವಂಥ 9 ಜನ ಮಕ್ಕಳಿದ್ದರು. ಆ 9 ಜನ ಮಕ್ಕಳಲ್ಲೂ ಸಹಿತ ವಿಭಿನ್ನವಾದಂತಹ ಮನಸ್ಥಿತಿ ಇರುತ್ತೆ. ಹುಟ್ಟಿರೋದು ಒಂದೇ ತಾಯಿ. ಒಬ್ಬ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳಲ್ಲಿ ಒಬ್ಬರಲ್ಲಿರೋ ಗುಣ ಮತ್ತೊಬ್ಬರಲ್ಲಿಲ್ಲ. ಒಂದು ಮಗುವಿಗೆ ಸ್ವಾರ್ಥ ಗುಣ ಇರ್ಬೋದು, ಇನ್ನೊಂದು ಮಗುವಿಗೆ ನಿಸ್ವಾರ್ಥ ಮನೋಭಾವ ಇರ್ಬೋದು, ಇನ್ನೊಂದು ಮಗುವಿಗೆ ಧಾರಾಳತನ ಇರ್ಬೋದು, ಇನ್ನೊಂದು ಮಗು ಲೋಭಿ ಆಗಿರ್ಬೋದು, ಹಾಗೆ ಮತ್ತೊಂದು ಮಕ್ಕಳು ಯಾವುದ್ರ ಕಡೆನೂ ಗಮನ ಕೊಡದಿರೋ ತಾನು ತನ್ನ ಪರಿವಾರ ಅನ್ನೋ ಥರ ಇರ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಒಂದೇ ಗಿಡದಲ್ಲಿ ಬಿಡ್ತಕ್ಕಂಥ ಹಣ್ಣುಗಳು ಒಂದೇ ಥರ ರುಚಿ ಇರುತ್ತೋ ಇಲ್ವೋ, ಆದರೆ ಮನಸ್ಥಿತಿ, ವ್ಯಕ್ತಿಯ ಮನಸ್ಥಿತಿ ಮಾತ್ರ ಯಾರಿಗೂ ಸಮಂಜಸವಾಗಿರುವುದಿಲ್ಲ. ಆದರೆ ಇದೆಲ್ಲವನ್ನೂ ಆಡಿಸ್ತಕ್ಕಂಥದ್ದು ಮೇಲೊಬ್ಬ ಇದ್ದಾನೆ ಭಗವಂತ. ಆದರೆ ಅಂತಹ ಭಗವಂತನ ನಾವು ಅರ್ಥ ಮಾಡಿಕೊಂಡು ನಮ್ಮ ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಅದರದ್ದೇ ಆದಂತಹ ಕ್ರಮದಲ್ಲಿ ನಾವು ಅನುಷ್ಠಾನ ಮಾಡಬೇಕು. ಅದಕ್ಕೆ ಈ ಧನುರ್ಮಾಸದಲ್ಲಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟಂಗೆ ನವಗ್ರಹಗಳ ಆರಾಧನೆಯನ್ನು ಈ ಧನುರ್ಮಾಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ತಿಳಿದಿರ್ತಕ್ಕಂಥವರು ಹಿರಿಯರು, ಗುರುಗಳು ಅವರ ಮಾರ್ಗದರ್ಶನದಂತೆ ಒಂದೊಂದು ರಾಶಿ ನಕ್ಷತ್ರದವರು ಇಂತಿಂಥ ನಮಸ್ಕಾರಗಳನ್ನು ಇಷ್ಟಿಷ್ಟು ಭಾಗಗಳಲ್ಲಿ ಮಾಡಬೇಕು, ಇಷ್ಟು ಸೂರ್ಯ ನಮಸ್ಕಾರ ಮಾಡಬೇಕು, ನವಗ್ರಹಗಳ ಪ್ರಾರ್ಥನೆ ಈ ಪ್ರಕಾರ ಆಗಬೇಕು, ಇಂತಹ ಕಾಲದಲ್ಲಿ ಇಂತಿಂಥ ವೃಕ್ಷಗಳ ಅನುಷ್ಠಾನ ಮಾಡಬೇಕು ಅಂತ ಧನುರ್ಮಾಸ ಪೂಜಾ ಪದ್ಧತಿಯಲ್ಲಿ ಹೇಳ್ತಾರೆ. ಹೀಗೆ ಧನುರ್ಮಾಸದಲ್ಲಿ ಆಚರಿಸಬೇಕಾದಂತಹ ಅನುಷ್ಠಾನಗಳನ್ನು, ಪೂಜಾ ಪದ್ಧತಿಗಳನ್ನು ಶಾಸ್ತ್ರಬದ್ಧವಾಗಿ ಮಾಡಿರ್ತಕ್ಕಂತಹ ಸಾಕಷ್ಟು ಗ್ರಂಥಗಳ ಆಧಾರ ಇದೆ. ಇದು ಇವತ್ತು ನಾನು ಈ ಆಸ್ಥಾನದಲ್ಲಿ ಕೂತು ನಿಮಗೆ ತಿಳಿಸ್ತಕ್ಕಂಥದ್ದಲ್ಲ. ಹಿಂದಿನವರು ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು, ಋಷಿಮುನಿಗಳ ಕಾಲದಿಂದಲೂ ಬಂದಿರತಕ್ಕಂಥ ಸಾಕಷ್ಟು ಗ್ರಂಥಗಳ ರಚನೆ ಆಗಿದೆ. ಆ ಗ್ರಂಥಗಳ ರಚನೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರವನ್ನು ಸ್ಪಷ್ಟೀಕರಿಸಿಕೊಂಡು ಪ್ರತಿಯೊಬ್ಬರು ಸಹಿತ ಅರ್ಥೈಸ್ಕೊಳ್ಬೇಕು. ಸರಿಯಾದಂತಹ ಮಾರ್ಗದರ್ಶನ ಇಲ್ದಿರ ಏನೋ ಪಕ್ಕದವರು ಮಾಡ್ತಿದ್ದಾರೆ, ಪಕ್ಕದ ಮನೆಯವರು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ, ಹೋಗ್ತಾರೆ, ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ, ಉರುಳು ಸೇವೆ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವ್ರ ಸಮಯಕ್ಕೆ ನಾನು 4 ಗಂಟೆಗೆ ಎದ್ದು ಅವ್ರು ಏನು ಮಾಡ್ತಾರೋ ಅದು ನಾನು ಅನುಕರಿಸಿದ್ರೆ ಅದು ಎಷ್ಟು ಮಾತ್ರ ಫಲವೋ ಅದು ಅವರು ಅರ್ಥ ಮಾಡ್ಕೋಬೇಕು. ಆದರೆ ನನ್ನ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಗೆ, ನನ್ನ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಇಂತಹ ಒಂದು ಅನುಷ್ಠಾನವನ್ನು ಹೀಗೆ ಮಾಡೋದ್ರಿಂದ ಇದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರಿಂದ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನು ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕೃಷ್ಣ ಪಕ್ಷದಲ್ಲಿ ಮಾಡುವ ಫಲಕ್ಕಿನ್ನ ಶುಕ್ಲ ಪಕ್ಷದಲ್ಲಿ ಮಾಡುವಂತಹ ಫಲ ಬೇಗ ವೃದ್ಧಿ ಆಗುತ್ತೆ. ಅಂದರೆ ಕೃಷ್ಣ ಪಕ್ಷ ಅಂದರೆ ಮುಂಭಾಗದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ, ಕತ್ತಲು ದಿನಗಳು. ಅದೇ ಪೌರ್ಣಮಿ ಕಾಲದಲ್ಲಿ ವೃದ್ಧಿ ದಿನಗಳು. ಪೌರ್ಣಮಿ ಕಾಲ ಅಂದರೆ ಬೆಳಕಿರ್ತಕ್ಕಂಥದ್ದು, ಕತ್ತಲಿಂದ ಬೆಳಕಾಗುವಂತಹದ್ದು ಪೌರ್ಣಮಿ ಕಾಲ. ಪೌರ್ಣಮಿ ಬೆಳಕಿಂದ ಕತ್ತಲಾಗುವಂತಹದ್ದು ಕೃಷ್ಣ ಪಕ್ಷ, ಅದು ಹೀಗಿರ್ತಕ್ಕಂಥದ್ದು. ಅದರಿಂದ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಥ ಆ ಸವಿಸ್ತರವಾದಂತಹ ವಿಚಾರವನ್ನು ತಿಳ್ಕೊಂಡು ಬರ್ತಕ್ಕಂಥ ಹುಣ್ಣಿಮೆಯಿಂದ ಮತ್ತೆ ಬರುವಂತಹ ಒಂದು ಕಾಲದ ತನಕ, ಅಂದರೆ ಈ ಒಂದು ಅಮಾವಾಸ್ಯೆ ಆದಮೇಲೆ ಪೂಜೆ ಶುರು ಮಾಡಿ ಹುಣ್ಣಿಮೆಯ ಒಳಗಾಗಿ ಈ ಅನುಷ್ಠಾನವನ್ನು ಮಾಡಿ ಮುಗಿಸೋದ್ರಿಂದ ನಿಮ್ಮ ಜೀವನದಲ್ಲೂ ವೃದ್ಧಿ ಆಗುತ್ತೆ, ಬೆಳಕು ಸಿಗುತ್ತೆ. ಹೇಗೆ ಕತ್ತಲಿಂದ ಬೆಳಕಿಗೆ ಬರ್ತೀವೋ ಅದೇ ಪ್ರಕಾರ ನಮ್ಮೊಳಗಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸ್ಕೊಳ್ಳೋಕ್ಕೆ ಧನುರ್ಮಾಸದ ಅನುಷ್ಠಾನವನ್ನು ಸವಿಸ್ತಾರವಾಗಿ ನಾವು ತಿಳ್ಕೊಳ್ಬೋದು.